ಕಾಡಿನ ಹಸಿರು ಹಬ್ಬಿದ ಮರಗಳ ನಡುವೆ ಒಂದು ಹಳೆಯ ವೃಕ್ಷದಲ್ಲಿ ಮೈನಾ ಹಕ್ಕಿ ತನ್ನ ಗಂಡ ಮತ್ತು ಮಕ್ಕಳ ಜೊತೆ ಸಂತೋಷದಿಂದ ವಾಸಿಸ್ತಾ ಇದ್ಲು. ಅದೆಲ್ಲವೂ ನೆಮ್ಮದಿಯಿಂದ ಸಾಗ್ತಾ ಇದ್ದಾಗ ಒಂದು ಅಪಾಯ ಆ ಕುಟುಂಬದತ್ತ ಹೆಜ್ಜೆ ಹಾಕತೊಡಗಿತು. ಒಮ್ಮೆ ಕಾಡಿಗೆ ಹೊಸದಾಗಿ ಬಂದ ಒಂದು ದೊಡ್ಡದಾದ ನಾಯಿ ಅಲ್ಲಿಯ ಪ್ರಾಣಿಗಳಿಗೆ ತೊಂದರೆ ಕೊಡತೊಡಗಿತು. ಅದು ಹಕ್ಕಿಗಳ ಗೂಡಿನ ಹತ್ರ ಬಂದು, ನಾನು ತುಂಬ ಹಸಿದಿದ್ದೇನೆ, ನಿಮ್ಮ ಮರಿಗಳನ್ನು ನನಗೆ ಆಹಾರವಾಗಿ ಕೊಡಿ ಎಂದು ಬೆದರಿಸಲು ಪ್ರಾರಂಭಿಸಿತು. ಹೆದರಿದ ಹಕ್ಕಿಗಳು ಗೂಡಿನೊಳಗೆ ಅಡಗಿಕೊಳ್ತವೆ. ಆದರೆ ಮೈನಾ ಹಕ್ಕಿ ಮಾತ್ರ ಹಿಂದೆ ಸರಿಯೋದಿಲ್ಲ. ನನಗೆ ನನ್ನ ಕುಟುಂಬವನ್ನು ರಕ್ಷಿಸಬೇಕು ಅಂತ ಅವಳು ನಿರ್ಧಾರ ಮಾಡ್ತಾಳೆ. ಅವಳ ಯುಕ್ತಿಯೊಂದಿಗೆ ಕೆಲಸ ಮಾಡತೊಡಗಿರ್ತಾಳೆ. ನೀನು ನಿಜವಾಗ್ಲೂ ಹಸಿವಿದ್ದೀಯಾ ಅಂತ ಕೇಳ್ತಾಳೆ. ಅದಕ್ಕೆ ನಾಯಿ ಹೌದು ಅಂತ ಹೇಳುತ್ತೆ. ನೀನು ನನ್ನ ಮಕ್ಕಳನ್ನು ತಿನ್ನಬೇಡ, ನಾನು ನಿನಗೆ ಆಹಾರವನ್ನು ಹುಡುಕಿ ಕೊಡ್ತೇನೆ ಅಂತ ಮೈನಾ ಹಕ್ಕಿ ಹೇಳ್ತಾಳೆ. ಅವಳು ತಕ್ಷಣ ಗಾಳಿಯಲ್ಲಿ ಹಾರಿ ಹೋಗಿ ಹತ್ತಿರದ ಹೊಲಕ್ಕೆ ಹೋಗ್ತಾಳೆ. ಅಲ್ಲಿ ಉದುರಿದ ಹಣ್ಣುಗಳು, ಚಿಕ್ಕ ಶಿಲೀಂಧ್ರಗಳು ಮತ್ತು ನಾಯಿ ತಿನ್ನಬಹುದಾದ ಕೆಲವೊಂದು ಆಹಾರವನ್ನು ಕಾಣ್ತಾಳೆ. ಅವಳ ಸ್ನೇಹಿತರಾದ ಗಿಳಿ, ಕಾಗೆ, ಪಾರಿವಾಳ ಸಹ ಸೇರಿಕೊಂಡು ನಾಯಿಗೆ ಆಹಾರವನ್ನು ಒದಗಿಸ್ತಾರೆ. ಆ ನಾಯಿ ಆ ಹೃದಯದ ಒಳ್ಳೆಯತನವನ್ನು ಅರಿತು, ನಾನಿನ್ನು ಯಾರಿಗೂ ತೊಂದರೆ ಕೊಡೋದಿಲ್ಲ, ನಿಮ್ಮ ಸಹಾಯಕ್ಕೆ ನಾನು ಸದಾ ಕೃತಜ್ಞ ಅಂತ ಹೇಳ್ತಾನೆ. ಈ ಕಥೆಯ ನೀತಿ, ಧೈರ್ಯದಿಂದ ಯಾವುದೇ ಅಪಾಯವನ್ನು ಹತ್ತಿಕ್ಕಬಹುದು. ಶತ್ರುವಿಗೂ ಸಹ ಒಳ್ಳೆಯದನ್ನು ಮಾಡಿದರೆ ಆತ ಶತ್ರುವಾಗುವ ಅವಶ್ಯಕತೆ ಇಲ್ಲ.